Hi, hello, dear students. Welcome to my English class. Dear students, we are going to know about the fifth one kinds of noun. It's that abstract noun. Abstract noun means that ಅಮೂರ್ತ ಅಥವಾ ಭಾವನ ಸೂಚಕ ನಾಮಪದವೆಂದು ಕರೆಯುತ್ತಾರೆ. ಅಂದ್ರೆ ಪ್ರೀತಿ ವಿದ್ಯಾರ್ಥಿಗಳು in the last video we have learned that four kinds of noun. First one proper noun, second one common noun, third one collective noun, fourth one concrete noun. Dear students, what is the meaning of proper noun? Proper noun means that ಅಂಕಿತ ನಾಮ. Common noun means that ರೂಢ ನಾಮ. Collective means that ಸಮೂಹ ಅಥವಾ ಗುಂಪುವಾಚಕ ನಾಮಪದ. ಪ್ರೀತಿ ವಿದ್ಯಾರ್ಥಿಗಳೇ, ಅಂದ್ರೆ ಕಾಂಕ್ರೀಟ್ ನೌನ್ ಮೀನ್ಸ್ ದಟ್ ಮೂರ್ತ ಅಥವಾ ವಸ್ತು ರೂಪದ ನಾಮಪದ. ಅದು ಅಪೋಸಿಟ್ ಇದು. ಯಾವಪ್ಪ ಅಂದ್ರೆ ನಾವು ಈಗ ಹೋಗ್ತಾ ಇರ್ತೀವಿ, ನಾವು ಈಗ ಕಲೀಲಿಕ್ಕೆ ಹೋಗ್ತಾ ಇರೋದು ಯಾವಪ್ಪ ಅಂದ್ರೆ ಅಬ್ಸ್ಟ್ರಾಕ್ಟ್ ನೌನ್. ಇಟ್ ಇಸ್ ದಿ ಅಪೋಸಿಟ್ ಆಫ್ ಕಾಂಕ್ರೀಟ್ ನೌನ್. ಕಾಂಕ್ರೀಟ್ ನೌನ್ ಮೀನ್ಸ್ ದಟ್ ಮೂರ್ತ ಅಥವಾ ವಸ್ತು ರೂಪದ ನಾಮಪದ. ಇದು ಹಂಗಲ್ಲ, ಇದರ ಅಪೋಸಿಟ್ ಯಾವಪ್ಪ ಅಂದ್ರೆ ಅಬ್ಸ್ಟ್ರಾಕ್ಟ್ ನೌನ್. ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೆ ಅಮೂರ್ತ ಅಥವಾ ಭಾವನಾ ಸೂಚಕ ಅಂದ್ರೆ ಭಾವನೆಯನ್ನು ವ್ಯಕ್ತಪಡಿಸುವಂತ ನಾಮಪದ. ಅದು ಕಾಂಕ್ರೀಟ್ ನೌನ್ ಹಂಗಲ್ಲ. ಕಾಂಕ್ರೀಟ್ ನೌನ್ ಅರ್ಥ ಏನಪ್ಪ ಅಂದ್ರೆ ವಸ್ತು ಅಥವಾ ಮೂರ್ತ ರೂಪದ ನಾಮಪದ. ಇದು ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೆ ಭಾವನೆಯನ್ನು ಸೂಚಿಸುವ ಪದ ಅಥವಾ ಅಮೂರ್ತ ನಾಮಪದ. ಹಂಗಾರೆ ಪ್ರೀತಿ ವಿದ್ಯಾರ್ಥಿಗಳೇ, ನಿಮ್ಗೆ ತುಂಬಾ ಧನ್ಯವಾದಗಳು. ಯಾಕಂದ್ರೆ ಎಷ್ಟೋ ವಿದ್ಯಾರ್ಥಿಗಳು ಏನ್ ಮಾಡಿರಪ್ಪ ನಾನು ವಿಡಿಯೋ ನೋಡಿ ಕೆಲಸ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ರಿ. ಅದಕ್ಕೆ ನಿಮ್ಗೆ ಥ್ಯಾಂಕ್ಸ್. ಇದೇ ರೀತಿಯಾಗಿ ಈ ವಿಡಿಯೋ ನೀವು ಇಷ್ಟ ಮಾಡಿ, ಈ ವಿಡಿಯೋನು ಲೈಕ್ ಮಾಡಿ ಕೆಲಸ ಏನ್ ಮಾಡಿರಪ್ಪ ಅಂದ್ರೆ ನಿಮ್ಮ ವೆಲ್ ವಿಷರ್ಸ್ಗಳಿಗೆ, ನಿಮ್ಮ ಹಿತೈಷಿಗಳಿಗೆ, ನಿಮ್ಮ ಫ್ರೆಂಡ್ಸ್ಗಳಿಗೆ, ನಿಮ್ಮ ರಿಲೇಟಿವ್ಸ್ಗಳಿಗೆ ಹಾಗೆ ನಿಮ್ಗೆ ಪರಿಚಯದವ್ರು ಎಲ್ಲರಿಗೂ ಏನ್ ಮಾಡಿರಪ್ಪ ಅಂದ್ರೆ ನನ್ನ ಎಷ್ಟು ವಿಡಿಯೋಗಳನ್ನ ಲೈಕ್, ಶೇರ್, ಕಮೆಂಟ್ ಹಾಗೆ ಬೆಲ್ ಐಕಾನ್ ಯೂಸ್ ಮಾಡಿ ಕೆಲಸ ಸಬ್ಸ್ಕ್ರೈಬ್ ಮಾಡ್ರಿ ಪ್ರೀತಿ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಈಗ ನಾವು ಏನ್ ಮಾಡಪ್ಪ ಅಂದ್ರೆ ಈಗ ನಾವು ಯಾವ ನೋನ್ ಕಲಿಯಕ್ ಹೋಗಪ್ಪ ಅಂದ್ರೆ ಅಬ್ಸ್ಟ್ರಾಕ್ಟ್ ನೌನ್. ಆಗಾಗ ನಿಮ್ಗೆ ಹೇಳಿ ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ ಅಬ್ಸ್ಟ್ರಾಕ್ಟ್ ನೌನ್ ಏನಪ್ಪಾ ಅಂದ್ರೆ ಇಟ್ ಈಸ್ ಎನ್ ಅಪೋಸಿಟ್. ಇಟ್ ಇಸ್ ಎನ್ ಅಪೋಸಿಟ್ ಆಫ್ ಕಾಂಕ್ರೀಟ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್. ಹೌದಾ? ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಇದಾಗ್ತೇನಪ್ಪ ಅಂದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಅಬ್ಸ್ಟ್ರಾಕ್ಟ್ ನೌನ್? What is the meaning of abstract noun? Abstract noun is referred to an idea, quality, state, concept that cannot be perceived by the five senses. ಅಂದ್ರೆ ವಿದ್ಯಾರ್ಥಿಗಳೇ, ನಾವು ಇಲ್ಲೇನಪ್ಪ ಅಂದ್ರೆ ನಾವು ಇಲ್ಲೇನ್ ಹಾಕಿದ್ವಪ್ಪ ಅಂದ್ರೆ abstract noun is referred to an idea, quality, state or concept that cannot be perceived by five senses. ಇಲ್ಲೊಂದು ಶಬ್ದ ಐತಿ ವಿದ್ಯಾರ್ಥಿಗಳೇ, ಪರ್ಸೀವ್ಡ್ ಅಂತ. ಹೌದಾ? ಪರ್ಸೀವ್ಡ್ ಅಂದ್ರೆ ಅರ್ಥ ಏನಪ್ಪ ಅಂದ್ರೆ ವಿದ್ಯಾರ್ಥಿಗಳೇ ಗ್ರಹಿಸುವುದು. ಅಂದ್ರೆ ಗ್ರಹಿಸೋದು ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಇಲ್ಲಿ ಅಂದ್ರೆ ಯಾವ ರೀತಿಯಾಗಿ ಹೇಳ್ಬೇಕಂದ್ರೆ ಇಲ್ಲಿ ಅಬ್ಸ್ಟ್ರಾಕ್ಟ್ ನೌನ್ ಏನಪ್ಪಾ ಅಂದ್ರೆ ಮೂರ್ತತ್ವ ವಸ್ತು ರೂಪದ ಅಮೂರ್ತತ್ವ ಭಾವನೆಯನ್ನು ಸೂಚಿಸುವ ನಾಮಪದ ಏನಪ್ಪಾ ಅಂದ್ರೆ ಇಲ್ಲಿ ಇದೇನ್ ಮಾಡ್ತೈತಪ್ಪ ಅಂದ್ರೆ ಐಡಿಯಾ ಆಗ್ತದೆ. ಜಗದ ಬಗ್ಗೆ ಆಗ್ತದೆ ಐಡಿಯಾ. ಐಡಿಯಾ ಅಂದ್ರೆ ಉಪಾಯ, ಕ್ವಾಲಿಟಿ ಅಂದ್ರೆ ಗುಣ, ಸ್ಟೇಟ್ ಅಂದ್ರೆ ಸ್ಥಿತಿ, ಕನ್ಸೆಪ್ಟ್ ಅಂದ್ರೆ ಕಲ್ಪನೆ. ಅಂದ್ರೆ ಉಪಾಯ, ಗುಣ, ಸ್ಥಿತಿ, ಕಲ್ಪನೆಯನ್ನು ವ್ಯಕ್ತಪಡಿಸುತ್ತೆ. ಅದು ಯಾವ ರೀತಿ ಇಪ್ಪ ಅಂದ್ರೆ ಯಾವ ರೀತಿ ಪರ್ಸೀವ್ಡ್ ಅಂದ್ರೆ ನಮ್ಮ ಐದು ಇಂದ್ರಿಯಗಳಿಂದ ಏನ್ ಮಾಡುದಪ್ಪ ಅಂದ್ರೆ ಇದು ಗ್ರಹಿಸಲ್ಪಡುವುದಿಲ್ಲ. ಅಬ್ಸ್ಟ್ರಾಕ್ಟ್ ನೌನ್ ಏನ್ ಮಾಡುದು ಅಂದ್ರೆ ನಮ್ಮ ಐದು ಇಂದ್ರಿಯಗಳಿಂದ ಇದು ಗ್ರಹಿಸಲ್ಪಡುವುದಿಲ್ಲ. ಹಂಗ ಐದು ಇಂದ್ರಿಯಗಳು ಯಾವಪ್ಪ ಅಂದ್ರೆ ಪ್ರೀತಿ ವಿದ್ಯಾರ್ಥಿಗಳು ಹೇಳಿ ನಿಮ್ಗೆ ಐದು ಇಂದ್ರಿಯಗಳಿಂದ ಗ್ರಹಿಸಲ್ಪಡುದು ಅಂದ್ರೆ ಪರ್ಸೀವ್ಡ್ ಅಂದ್ರೆ ಗ್ರಹಿಸಲ್ಪಡುದು ಅಂದ್ರೆ ಕೆನಾಟ್ ಬಿ ಪರ್ಸೀವ್ಡ್ ಬೈ ಫೈವ್ ಸೆನ್ಸಸ್. ನಮ್ಮ ಐದು ಇಂದ್ರಿಯಗಳಿಂದ ಅದು ಗ್ರಹಿಸಲ್ಪಡುವುದಿಲ್ಲ. ಯಾವಪ್ಪ ಅಂದ್ರೆ ಅಮೂರ್ತ ಅಥವಾ ಭಾವನಾ ಸೂಚಕ ನಾಮಪದ. ಹೌದಾ? ಹಂಗಾರೆ ನೋಡ್ರಿ ವಿದ್ಯಾರ್ಥಿಗಳೇ, ಅಬ್ಸ್ಟ್ರಾಕ್ಟ್ ನೌನ್ ಕೆನಾಟ್ ಬಿ ಟಚ್ಡ್ ವಿತ್ ಸ್ಕಿನ್ ಅಂದ್ರೆ ಸ್ಪರ್ಶ ಜ್ಞಾನವನ್ನು ಹೊಂದಿರುವುದಿಲ್ಲ. ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೆ ಕೆನಾಟ್ ಬಿ ಟಚ್ಡ್ ವಿದ್ಯಾರ್ಥಿ ಅಂದ್ರೆ ಸ್ಪರ್ಶ ಜ್ಞಾನವನ್ನು ಹೊಂದಿರುವುದಿಲ್ಲ. ಅಂದ್ರೆ ಭಾವನೆಯನ್ನು ಸೂಚಿಸುವ ಅಥವಾ ಅಮೂರ್ತ ನಾಮಪದವು ಸ್ಪರ್ಶ ಜ್ಞಾನವನ್ನು ಹೊಂದಿರುವುದಿಲ್ಲ. ನಂತರ ಅಬ್ಸ್ಟ್ರಾಕ್ಟ್ ನೌನ್ ಕಾಂಟ್ ಬಿ ಟೇಸ್ಟೆಡ್ ವಿತ್ ಟಂಗ್ ಅಂದ್ರೆ ನಾಲಿಗೆಯಿಂದ ರುಚಿಸಲ್ಪಡುವುದಿಲ್ಲ. ಅಂದ್ರೆ ಅಬ್ಸ್ಟ್ರಾಕ್ಟ್ ನೌನ್ ನಾಲಿಗೆಯಿಂದ ರುಚಿಸಲ್ಪಡುವುದಿಲ್ಲ. ಅಂದ್ರೆ ಅಬ್ಸ್ಟ್ರಾಕ್ಟ್ ನೌನ್ ಕಾಂಟ್ ಬಿ ಸ್ಮೆಲ್ಡ್ ವಿತ್ ನೋಸ್ ಅಂದ್ರೆ ಮೂಗಿನಿಂದ ಅದು ಗ್ರಹಿಸಲ್ಪಡುವುದಿಲ್ಲ. ಅಂದ್ರೆ ವಾಸನೆಯನ್ನ ಗ್ರಹಿಸಲ್ಪಡುವುದಿಲ್ಲ. ನಂತರ ಅಬ್ಸ್ಟ್ರಾಕ್ಟ್ ನೌನ್ ಕಾಂಟ್ ಬಿ ಹರ್ಡ್ ವಿತ್ ಇಯರ್ ಅಂದ್ರೆ ಕಿವಿಯಿಂದ ಅದು ಕೇಳಿಸಲ್ಪಡುವುದಿಲ್ಲ. ಅಬ್ಸ್ಟ್ರಾಕ್ಟ್ ನೌನ್. ನೆಕ್ಸ್ಟ್ ಏನಪ್ಪ ಅಂದ್ರೆ ಅಬ್ಸ್ಟ್ರಾಕ್ಟ್ ನೌನ್ ಕೆನಾಟ್ ಬಿ ಫಾರ್ಮ್ ವಿತ್ ಡೈಮೆನ್ಷನ್ ಅಂದ್ರೆ ಅಳತೆಯ ಮೂಲಕ ಆಗಲಿ ಅಥವಾ ಆಕಾರದ ಮೂಲಕ ಆಗಲಿ ಅದು ಗುರುತಿಸಲ್ಪಡುವುದಿಲ್ಲ. ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೆ ಈ ಐದು ಇಂದ್ರಿಯಗಳಿಂದ ಅದು ಗ್ರಹಿಸಲ್ಪಡುವುದಿಲ್ಲ. ಈ ಪ್ರೀತಿ ವಿದ್ಯಾರ್ಥಿಗಳು ಅಂದ್ರೆ ಅದು ಏನ್ ಮಾಡ್ತದೆ ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೆ ಉಪಾಯ, ಐಡಿಯಾ, ಗುಣ, ಕ್ವಾಲಿಟಿ, ಸ್ಟೇಟ್, ಸ್ಥಿತಿ ಮತ್ತು ಕನ್ಸೆಪ್ಟ್ ಕಲ್ಪನೆಯನ್ನ ಅಂದ್ರೆ ಕೆನಾಟ್ ಬಿ ಪರ್ಸೀವ್ಡ್ ಅಂದ್ರೆ ಗ್ರಹಿಸಲ್ಪಡುವುದಿಲ್ಲ ಐದು ಇಂದ್ರಿಯಗಳಿಂದ ಅಂದ್ರೆ ಬಯೋ ಸೆನ್ಸಸ್ ಐದು ಇಂದ್ರಿಯಗಳಿಂದ. ಅಂದ್ರೆ ಯಾವ ರೀತಿಯಾಗಿ ಬಂದು ವಿದ್ಯಾರ್ಥಿಗಳೇ ಟಚ್ಡ್, ಟೇಸ್ಟೆಡ್, ಸ್ಮೆಲ್ಟ್, ಹರ್ಡ್, ಫಾರ್ಮ್ ಅಂದ್ರೆ ಕೆನಾಟ್ ಬಿ ಟಚ್ಡ್, ಕೆನಾಟ್ ಬಿ ಟೇಸ್ಟೆಡ್, ಕೆನಾಟ್ ಬಿ ಸ್ಮೆಲ್ಟ್, ಕೆನಾಟ್ ಬಿ ಹರ್ಡ್, ಕೆನಾಟ್ ಬಿ ಫಾರ್ಮ್ಡ್. ಅಂದ್ರೆ ಅಂದ್ರೆ ಸ್ಪರ್ಶ ಜ್ಞಾನವನ್ನು ಹೊಂದಿರುವುದಿಲ್ಲ, ರುಚಿಯನ್ನು ಹೊಂದಿರುವುದಿಲ್ಲ, ವಾಸನೆಯನ್ನು ಹೊಂದಿರುವುದಿಲ್ಲ ಮತ್ತು ಕೇಳುವಂತ ಇದನ್ನು ಹೊಂದಿರುವುದಿಲ್ಲ, ಶಕ್ತಿಯನ್ನು ಹೊಂದಿರುವುದಿಲ್ಲ. ಮತ್ತೇನಪ್ಪ ಅಂದ್ರೆ ಆಕಾರದ ಮೂಲಕ ಆಗಲಿ ಅಥವಾ ಡೈಮೆನ್ಷನ್ ಮೂಲಕ ಗುರುತಿಸಲ್ಪಡುವುದಿಲ್ಲ. ಅಂದ್ರೆ ಈ ರೀತಿಯಾಗಿ ಏನ್ ಮಾಡ್ತದೆ ನಾವು
ಅಬ್ಸ್ಟ್ರಾಕ್ಟ್ ನೌನ್ ತಿಳ್ಕೊತೀವಿ. ಮತ್ತೆ ಅಬ್ಸ್ಟ್ರಾಕ್ಟ್ ನೌನ್ ಈಜಿಯಾಗಿ ತಿಳ್ಕೊಬಹುದು ನಾವು ವಿದ್ಯಾರ್ಥಿ. ಅಬ್ಸ್ಟ್ರಾಕ್ಟ್ ನೌನ್ಸ್ ಆರ್ ಕಾಮನ್ಲಿ ಎಂಡೆಡ್ ವಿತ್ ದ ಸಫಿಕ್ಸಸ್ ಲೈಕ್ ನೆಸ್, ITY, TY, DOM, HOOD, TH, ಮೆಂಟ್, ಶಿಪ್, TIN ಅಂದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ನೋಡ್ಕೋಬಹುದು. ಅಬ್ಸ್ಟ್ರಾಕ್ಟ್ ನೌನ್ಸ್ ಆರ್ ಕಾಮನ್ಲಿ ಎಂಡೆಡ್ ಅಂದ್ರೆ ಅಬ್ಸ್ಟ್ರಾಕ್ಟ್ ನೌನ್ ಯಾವಾಗಲೂ ಸಹಜವಾಗಿ ಏನಾಗಿರ್ತಾವಪ್ಪ ಅಂದ್ರೆ ಮುಕ್ತಾಯಗೊಂಡಿರ್ತಾವ. ಏನ್ ಹೊಂದಿರ್ತಾವಪ್ಪ ಅಂದ್ರೆ ಸಫಿಕ್ಸ್ ಹೊಂದಿರ್ತಾವ. ಯಾವ ರೀತಿ ಅಂದ್ರೆ ನೆಸ್, ITY, TY, DOM, HOOD, TH, MENT, ಶಿಪ್, TIN ಇವನ್ನ ಹೊಂದಿರ್ತಾವ. ಅಂದ್ರೆ ಹೆಂಗಪ್ಪ ಅಂದ್ರೆ ಆನೆಸ್ಟಿ ವಿದ್ಯಾರ್ಥಿ ಇಲ್ಲಿ ನೋಡಿ, ಆನೆಸ್ಟಿ ಅಂದ್ರೆ TY, ಬ್ಯೂಟಿ TY, ನಂತರ ಕರೇಜ್, ಲಿಬರ್ಟಿ TY, ಲಿಬರ್ಟಿ ಸ್ವಾತಂತ್ರ್ಯ, ಎಬಿಲಿಟಿ ಸಾಮರ್ಥ್ಯ TY, ಚಾರಿಟಿ ಉದಾರತೆ TY, ಅಂದ್ರೆ ಕ್ವಾಲಿಟಿ ಕ್ವಾಲಿಟಿ ಆಯ್ತಾವ ಅಂದ್ರೆ ಸಫಿಕ್ಸ್ TY ಸಫಿಕ್ಸ್, DY ಸಫಿಕ್ಸ್, ಕರೇಜ್ TY ಸಫಿಕ್ಸ್ ಅಂದ್ರೆ ಲಿಬರ್ಟಿ, ಎಬಿಲಿಟಿ TY ಸಫಿಕ್ಸ್, ಚಾರಿಟಿ TY ಸಫಿಕ್ಸ್, ನಂತರ ಚೈಲ್ಡ್ಹುಡ್ HOOD, ಫ್ರೀಡಮ್ DOM, ಡೆತ್ TH, ಸಿಕ್ನೆಸ್ NESS ಸಿಕ್ನೆಸ್, ಸ್ಯಾಟಿಸ್ಫ್ಯಾಕ್ಷನ್ TIN ಏನು ಗೊತ್ತಾ ಸ್ಟೇಟ್ ಅವ್ರ ಸ್ಥಿತಿ ಇರ್ತಾವ. ಮತ್ತೆ ಆಂಗರ್ ಸ್ಯಾಡ್ನೆಸ್ NESS, ಲವ್, ಹೇಟ್, ಹ್ಯಾಪಿನೆಸ್, ನಾಲೆಜ್, ಥಾಟ್, ವಿಜ್ಡಮ್ ಅಂದ್ರೆ ವಿಜ್ಡಮ್ ಅಂದ್ರೆ ಬುದ್ಧಿವಂತಿಕೆ, ಥಾಟ್ ಅಂದ್ರೆ ವಿಚಾರ, ನಾಲೆಜ್ ಅಂದ್ರೆ ಜ್ಞಾನ, ಹ್ಯಾಪಿನೆಸ್ ಅಂದ್ರೆ ಸಂತೋಷ, ಹೇಟ್ ಅಂದ್ರೆ ದ್ವೇಷ, ಲವ್ ಅಂದ್ರೆ ಪ್ರೀತಿ, ಸ್ಯಾಡ್ನೆಸ್ ಅಂದ್ರೆ ದುಃಖ, ಆಂಗರ್ ಅಂದ್ರೆ ಸಿಟ್ಟು. ಏನದಲ್ಲ ಪ್ರೀತಿ ವಿದ್ಯಾರ್ಥಿಗಳು ಏನದಲ್ಲ ಇವು ಯಾವುವು ಅಂದ್ರೆ ಕೆನಾಟ್ ಬಿ ಟಚ್ಡ್ ವಿತ್ ಸ್ಕಿನ್, ಕೆನಾಟ್ ಬಿ ಟೇಸ್ಟೆಡ್ ವಿತ್ ಟಂಗ್, ಕೆನಾಟ್ ಬಿ ಸ್ಮೆಲ್ಡ್ ವಿತ್ ನೋಸ್, ಕೆನಾಟ್ ಬಿ ಹರ್ಡ್ ವಿತ್ ಇಯರ್, ಕೆನಾಟ್ ಬಿ ಫಾರ್ಮ್ ವಿತ್ ಡೈಮೆನ್ಷನ್. ಈ ರೀತಿಯಾಗಿ ವಿದ್ಯಾರ್ಥಿಗಳೇ ಅಂದ್ರೆ ನಾವೀಗ ಏನ್ ತಿಳ್ಕೊಂಡಿಪ್ಪ ಅಂದ್ರೆ ನಾವು ಅಬ್ಸ್ಟ್ರಾಕ್ಟ್ ನೌನ್ ತಿಳ್ಕೊಂಡಿವಿ. ಪ್ರೀತಿ ವಿದ್ಯಾರ್ಥಿಗಳು ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಯೂಸಿಂಗ್ ದ ಬೆಲ್ ಐಕಾನ್ ಬಟನ್. ಈಗಾಗಲೇ ಎಷ್ಟೋ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿದ್ರೆ ಅವರಿಗೆ ತುಂಬಾ ಧನ್ಯವಾದಗಳು. ಇನ್ನು ಮುಂದಿನ ವಿಡಿಯೋದಾಗ ನಾವು ಅನ್ಕೊಂಡ್ರೆ ನೆಕ್ಸ್ಟ್ ಕೈಂಡ್ಸ್ ಆಫ್ ನೌನ್ ಅನ್ನ ತಿಳ್ಕೊಳ್ಳೋಣ. ಬಾಯ್.